ಗೌತಮ್ ಅವರೇ, ನೀವು ಕಾಲ್ ಮಾಡಿದ್ದೀರಾ ಅಂದರೆ ನಂಗೆ ನಂಬೋಕ್ಕೆ ಆಗ್ತಿಲ್ಲ. ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಎಲ್ಲಿ ನೀವು ಮತ್ತೆ ಮಾತೇ ಆಡಲ್ವೇನೋ ಅಂತ ಭಯ ಆಗಿತ್ತು. ಒಂದ್ಸಲ ನನಗೂ ಹಾಗೆ ಅನಿಸ್ತು ಆರ್ತಿ ಅವರೇ. ಆಮೇಲೆ ನಿಮ್ಮ ಮುಖ ನೆನಪಾಗಿ ಸಮಾಧಾನ ಮಾಡಿಕೊಂಡೆ. ನಿಮ್ಮ ಮೇಲಿರೋ ವಿಶ್ವಾಸ ನನ್ನ ಕಟ್ಟಾಕ್ಬಿಡ್ತು. ನಿಜ ಹೇಳ್ತಿದ್ದೀನಿ ಗೌತಮ್ ಅವರೇ, ಇವತ್ತಿನ ಕಾಲದಲ್ಲೂ ನಿಮ್ಮಷ್ಟು ಒಳ್ಳೆಯವರು ಇರ್ತಾರೆ ಅಂದರೆ ಆಶ್ಚರ್ಯ ಆಗ್ತಿದೆ. ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ. ಸುಮ್ಮನೆ ನನ್ನ ಹೋಗಲಿ ಅಟ್ಟಕ್ಕೆ ಏರಿಸ್ಬಿಡಿ ಆರ್ತಿ ಅವರೇ. ನಾನು ಅಷ್ಟೊಂದು ಒಳ್ಳೆಯವನಲ್ಲ. ನಿನ್ನೆ ಕೋಪದಲ್ಲಿ ನೀವಿಬ್ಬರು ಮದುವೆನೇ ಮಾಡಿಸಲ್ಲ ಅಂತ ಹೇಳಿಬಿಟ್ಟೆ ಗೊತ್ತಾ. ಅದರಲ್ಲಿ ಏನು ಅಪರಾಧ ಇದೆ? ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ದ್ವೇಷ ಸಾಧಿಸ್ತಿದ್ರು. ಆದರೆ ನೀವು ಹಾಗಲ್ಲ ಬಿಡಿ. ನೀವು ನನಗೆ ತುಂಬ ದೊಡ್ಡ ಸ್ಥಾನ ಕೊಡ್ತಾ ಇದ್ದೀರಾ. ಇದನ್ನು ಹೇಗೆ ಉಳಿಸ್ಕೊಳ್ಳೋದು ಅಂತ ಚಿಂತೆ ಆಗ್ತದೆ. ನಿಮ್ಮ ಒಳ್ಳೆ ಮನಸ್ಸೇ ನಿಮ್ಮನ್ನು ಆ ಸ್ಥಾನದಲ್ಲಿಟ್ಟಿದೆ ಗೌತಮ್ ಅವರೇ. ನಿಮ್ಮಂಥ ಒಳ್ಳೆ ವ್ಯಕ್ತಿ ನನಗೆ ಫ್ರೆಂಡಾಗಿ ಸಿಕ್ಕಿರೋದು ನನ್ನ ಪುಣ್ಯ. ನೀವು ನಮಗೆ ಮಾಡಿರೋ ಸಹಾಯಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಇವಾಗ ತಾನೇ ಫ್ರೆಂಡ್ ಅಂದ್ರಿ. ಫ್ರೆಂಡ್ಶಿಪ್ಪಲ್ಲಿ ಥ್ಯಾಂಕ್ಸ್ ಎಲ್ಲ ಯಾಕೆ ಆರ್ತಿ ಅವರೇ? ಯಾಕೋ ಗೊತ್ತಿಲ್ಲ, ನಿಮ್ಮ ಮೇಲೆ ನನಗೆ ಗೌರವ. ಅದೇ ಇದನ್ನೆಲ್ಲ ಮಾಡಿಸ್ತಿರೋದು. ನನಗೆ ವಿಕ್ರಾಂತ್ ಅವ್ರು ಕೂಡ ತಮ್ಮ ಇದ್ದ ಹಾಗೆ. ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಗೌತಮ್ ಅವರೇ. ಅಂದಾಗೆ ನೀವಿಬ್ಬರು ಮತ್ತೆ ಎಲ್ಲ ಸರಿ ಹೋಯ್ತು ತಾನೇ? ಇದು ಬೇಕಾಗಿರೋ ವಿಷಯ. ಇಲ್ಲ ಗೌತಮ್ ಅವರೇ, ಈಗಲೂ ಹಾಗೇ ಇದೆ. ಆದರೆ ಖಂಡಿತ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕೆ ಅಂದರೆ ನಾವಿಬ್ಬರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತೀವಿ. ಇನ್ನೆಷ್ಟು ದಿನ ಆ ಪ್ರೀತಿ ಹೀಗೆ ಇರತ್ತೆ ಅಂತ ನಾನು ನೋಡ್ತೀನಿ. ನಾನು ಇಷ್ಟೆಲ್ಲ ಮಾಡ್ತಾ ಇರೋದೇ ಅದನ್ನೆಲ್ಲ ಹಾಳು ಮಾಡೋದಕ್ಕಲ್ವಾ. ಹಲೋ ಹಲೋ ಗೌತಮ್ ಅವರೇ, ಕೇಳಿಸ್ತದೆ ಆರ್ತಿ ಅವರೇ. ಒಂದು ಸಲ ನಿಮ್ಮ ಮದುವೆ ನೋಡಿಕೊಂಡು ನಾನು ಬೇರೆ ಎಲ್ಲರೂ ಹೊಟ್ಟೋಗ್ತೀನಿ. ನಾನು ಇಲ್ಲೇ ಇದ್ದರೆ ಮತ್ತೆ ನಿಮ್ಮಿಬ್ಬರು ಮಧ್ಯೆ ಏನಾದ್ರು ಸಮಸ್ಯೆ ಆಗ್ಬೋದು ಅಂತ ನಂಗೆ ಟೆನ್ಷನ್ ಆಗತ್ತೆ. ಛೆ ಹಾಗೆಲ್ಲ ಏನೂ ಆಗಲ್ಲ ಗೌತಮ್ ಅವರೇ. ವಿಕ್ರಾಂತ್ ಅವರು ಮಗು ಇದ್ದ ಹಾಗೆ, ಒಂದು ಕ್ಷಣ ಆಗಿರ್ತಾರೆ, ಆಮೇಲೆಲ್ಲ ಸರಿ ಹೋಗ್ತಾರೆ. ಅಷ್ಟೇ ನನಗೂ ಬೇಕಾಗಿರೋದು. ನೀವು ಚೆನ್ನಾಗಿರಬೇಕು. ಸರಿ ಆರ್ತಿ ಅವರೇ, ನಾನು ಮತ್ತೆ ಯಾವಾಗಾದರೂ ಕಾಲ್ ಮಾಡ್ತೀನಿ. ಸರಿ ಗೌತಮ್ ಅವರೇ. ಈ ಬಜಾರಿ ಅಮೂಲ್ಯಗೆ, ಆ ವಿಕ್ರಾಂತಿಗೆ ಯಾರಿಗೂ ಬುದ್ಧಿ ಇಲ್ಲ. ಬಾವಿಲಿ ಬಿದ್ದಿರೋ ಕಪ್ಪೆಗಳ ಥರ ಆಡ್ತಾರೆ. ಇವ್ರನ್ನ ಕನ್ವಿನ್ಸ್ ಮಾಡೋಷ್ಟರೊಳಗೆ ಇಟ್ ಬಿ ಟೂ ಲೇಟ್. ನಾನೇನಾದರೂ ಮಾಡಬೇಕು. ಹೇಳಗ್ರಜ. ವಿಕ್ರಾಂತ್, ನನಗೆ ಆರ್ತಿ ಫೋನ್ ನಂಬರ್ ಕಳಿಸು. ಆರ್ತಿ ಫೋನ್ ನಂಬರಾ? ಯಾಕೆ? ನಿಮಗಂತೂ ಯಾರಿಗೂ ಬುದ್ಧಿ ಇಲ್ಲ. ಅಟ್ಲೀಸ್ಟ್ ಅವಳಿಗೆ ಬುದ್ಧಿ ಇದೆಯಲ್ಲ ಅಂತ ಚೆಕ್ ಮಾಡೋದಕ್ಕೆ. ಈಗೇನು ಕಳಿಸ್ತೀಯ ಅಲ್ವಾ? ಆಯ್ತಪ್ಪ, ಕಳಿಸ್ತೀನಿ. ಈಗಲೇ ಮೆಸೇಜ್ ಮಾಡಿದೆ. ಹಲೋ ಆರ್ತಿ, ನಾನು ವೇದಾಂತ್. ಭಾವ, ನೀವೇ ಯಾವಾಗಲೂ ಹುಡುಗಿರ ಹತ್ರ ಮಾತಾಡಲ್ಲ ಅಂಥದ್ರಲ್ಲಿ ನನ್ನನ್ನು ಯಾಕೆ ಬರೋಕ್ಕೆ ಹೇಳಿದ್ರಿ? ನೀವು ಮುಂದೆ ನಮ್ಮ ಮನೆ ಸೊಸೆ ಆಗೋದು. ವಯಸ್ಸು ನನಗಿನ ಚಿಕ್ಕವರಾಗಿರೋದ್ರಿಂದ ಒಂಥರ ತೆಂಗಿ ಲೆಕ್ಕ. ಯಾರಿಗೂ ನನ್ನ ಮಾತು ಅರ್ಥನೇ ಆಗ್ತಿಲ್ಲ. ನಿನಗಾದರೂ ಇರೋ ವಿಷಯನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಕರೆದೆ. ಗೌತಮ್ ವಿಷಯ ಮಾತಾಡೋದಕ್ಕ ಭಾವ? ಅದು ನಿಮ್ಗೆ ಹೇಗೆ ಗೊತ್ತಾಯಿತು? ನೀವು ಇಲ್ಲಿಗೆ ಬರೋಕೆ ಹೇಳಿದ ತಕ್ಷಣ ವಿಕ್ಕಿ ಅವ್ರಿಗೆ ಕಾಲ್ ಮಾಡಿ ಕೇಳಿದೆ. ಅವರು ಇದೇ ವಿಷಯ ಅಂತ ಹೇಳಿದ್ರು. ಹೌದು, ಅದೇ ವಿಷಯ. ಆ ಗೌತಮ್ ಒಬ್ಬ. ಭಾವ ಪ್ಲೀಸ್, ನೀವು ಅಂದ್ಕೊಂಡಾಗೆ ಗೌತಮ್ ಅವ್ರು ಕೆಟ್ಟವ್ರಲ್ಲ. ಏನಾಗಿದೆ ನಿಮಗೆ? ಯಾಕೆ ಇಷ್ಟೊಂದು ಸ್ಟೂಪಿಡ್ ಆಗಿ ಮಾತಾಡ್ತಿದ್ದೀರಾ? ಅಗ್ರಜ, ಆರ್ತಿ ಅವ್ರನ್ನು ಕರೆಸಿ ಗೌತಮ್ ಅವ್ರ ಬಗ್ಗೆ ಚಾಡಿ ಹೇಳ್ತಿದ್ಯಾ? ನಿಮ್ಮೆಲ್ರಿಗೂ ಏನಾಗಿದೆ? ನನಗೆ ಮಾಡೋದಕ್ಕೆ 1000 ಕೆಲಸ ಇದೆ.
ಅದನ್ನೆಲ್ಲ ಬಿಟ್ಟು ಯಾರೋ ಬಗ್ಗೆ ನಾನ್ಸೆನ್ಸ್ ಮಾತಾಡ್ತೀನ. ಲಿಸನ್, ಅವನು ನಂಬ ಹಾಗೆ ಅವನು ಟ್ರ್ಯಾಪ್ ಕ್ರಿಯೇಟ್ ಮಾಡ್ತಿದ್ದಾನೆ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಬಾವಾ, ನಿಮ್ಮ ಕನ್ಸರ್ನ್ ನಂಗೆ ಅರ್ಥ ಆಗುತ್ತೆ, ಆದರೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಬೆಳಗ್ಗೆ ಅಮ್ಮ ಗೌತಮಿಗೆ ಕಾಲ್ ಮಾಡಿ ಹೇಳಿದ್ಮೇಲೆ ಗೌತಮ್ ನನಗೆ ಕಾಲ್ ಮಾಡಿದ್ರು. ನೀವೆಲ್ಲ ಏನು ಪ್ಲಾನ್ ಮಾಡಿದ್ರೋ ಅದೇ ರೀತಿ ಮದುವೆ ಆಗುತ್ತೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಅವ್ರು ನಿಜವಾಗ್ಲೂ ಮೋಸ ಮಾಡಬೇಕು ಅಂತಿದ್ರೆ ಯಾಕೆ ಹೆಲ್ಪ್ ಮಾಡೋಕೆ ಒಪ್ಕೊಳ್ತಿದ್ರು ಹೇಳಿ? ಚೀಟ್ ಮಾಡೋದಕ್ಕೆ ಅದೇ ಒಂದು ಜಾಯ್ಮನ. ಇವೆಲ್ಲ ಯಾಕೆ ಒಳ್ಳೆ ಫೂಲ್ಸ್ಗಳ ಥರ ಬಿಹೇವ್ ಮಾಡ್ತಿದ್ದೀರ? ನಿಮ್ಮ ಫೂಲಿಶ್ನೆಸ್ನ ಅವನು ಸ್ಟ್ರೆಂತ್ ಮಾಡ್ಕೋತಾನೆ. ಅಗ್ರಜ ಪ್ಲೀಸ್, ಗೌತಮ್ ಹಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅವ್ರು ಎಷ್ಟು ಇನ್ನೋಸೆಂಟ್ ಅಂತ? ಯಾರಿಗೂ ಕಾಮನ್ ಸೆನ್ಸ್ ಇಲ್ವಾ? ಇವರೆಲ್ಲ ಇಷ್ಟು ದಡ್ರು ಅಂತ ನಾನಂತೂ ಅನ್ಕೊಂಡಿರಲಿಲ್ಲ. ಡ್ಯಾಮ್ ಇಟ್, ಐ ಕಾಂಟ್ ಡೂ ದಿಸ್ ಎನಿಮೋರ್. ಏಯ್, ಮತ್ತೆ ಸೋತಲ್ಲ ವೇದಾಂತ್. ನಿನ್ನ ಮಾತನ್ನ ಯಾರೂ ನಂಬಲ್ಲ. ನೀ ನನ್ನನ್ನು ಎಲ್ಲಿ ಹುಡುಕಿದ್ರು ನಾನು ಸಿಗೋದಿಲ್ಲ. ನಮ್ಮಿಬ್ಬರಲ್ಲಾದ ಚಾಲೆಂಜಲ್ಲಿ ಗೆಲ್ಲೋದು ನಾನೇ. ಯಾಕೆ ಅಗ್ರಜ ಟೆನ್ಷನಲ್ಲಿ ಮತ್ತೆ ವಾಪಸ್ ಬರ್ತಿದ್ಯಾ? ಏನಾಯ್ತು? ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಆ ಗೌತಮ್ ಮಗು ಅನ್ನೋ ಥರ ಮಾತಾಡ್ತೀರಲ್ಲ, ನೋಡು. ಏನು ಅಗ್ರಜ ಇದು? ಆ ಗೌತಮ್ ಇಲ್ಲೇ ಎಲ್ಲೋ ಇದ್ದಾನೆ. ಈಸ್ ವಾಚಿಂಗ್ ಅಸ್. ನಾನು ಹೇಳಿದ್ದನ್ನು ಆರ್ತಿ ನಂಬಲಿಲ್ಲ ಅಂತ ಚಾಲೆಂಜರ್ ನಾನೇ ಗೆಲ್ಲೋದು ಅಂತ ಲೆಟರ್ ಕಳಿಸಿದೆ. ಈಗೇನು ಹೇಳ್ತೀರಾ?